ನಾವು ಸ್ಕೂಲ್ಗೆ ಹೋಗ್ಬಿಟ್ಟು ಸಂಜೆ 5:30ಗೆ ಮನೆಗೆ ಬಂದ್ವಿ. ಆ ಮನೆಗೆ ಬಂದ ಸಂದರ್ಭದಲ್ಲಿ ಹಾಸ್ಪಿಟ್ಲಿಂದ ಕರೆ ಮಾಡಿದ್ರು, ನಿಮ್ಮ ಮಗಳು ಸಹನಾ ಅವ್ರ ಫಾದರ್ ಅಂತ. ಹೌದು, ಅದಕ್ಕೆ ಸ್ವಲ್ಪ ಸೀರಿಯಸ್ ಇದೆ, ಬೇಗ ಬನ್ನಿ. ನಮಗೆ ಗಾಬರಿಯಾಗಿ ಸರಿ ಅಂಥೇಳಿ ಹಾಸ್ಪಿಟ್ಲ್ ಹೇಳಿದ್ರು, ವೈದೇವಿ ಅಂತ. ಆ ಟೈಮ್ಗೆ ನಾವು ಇಲ್ಲಿಂದ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಹೋಗೋಷ್ಟೊಳಗೆ ಈ ಥರ ಆಗಿತ್ತು. ನೋಡಿದ್ದು ಮೊದಲೆಲ್ಲ ಒಂದು ಸಾರಿ ಹೋಗ್ತಾಯಿದ್ರು, ಹೇಳಿದ್ರು. ಮತ್ತು ಬೆಳಿಗ್ಗೆ ಏನು ಹೋಗೋ ಅವ್ರಿಗೆ ಇರಲಿಲ್ಲ. ಆಫೀಸ್ಗೆ ಹೋಗಿ ಆಫೀಸಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಮತ್ತೆ ಹೇಳಿದ್ರು, ಹಿಂಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಂತ, ಹುಷಾರು ಅಂತ ಹೇಳಿದ್ವಿ. ಇಲ್ಲ, ಹಾಫ್ ಡೇ ಹೋಗಿರ್ತಾರೆ, ಹಾಫ್ ಡೇ ರಜೆ ಏನು ಹಾಕ್ಕೊಂಡು ಹೋಗಿರ್ತಾರೆ. ಅಲ್ಲಿ ಈ ಥರ ದುರಂತ ಆಗಿದೆ. ವ್ಯವಸ್ಥೆನೇ ಈ ಥರ ಆಗಿದೆ ಅಂತ ಎಲ್ಲ ಪೋಷಕರು ಆರೋಪ ಮಾಡ್ತಾರೆ. ಎಲ್ಲ ಇಡೀ ನೀವೇ ಎಲ್ಲ ನೋಡ್ತಾ ಇದ್ದೀರಲ್ಲ ಮಾಧ್ಯಮದಲ್ಲಿ, ಅದರಲ್ಲೆಲ್ಲ ಅದನ್ನು ವ್ಯವಸ್ಥೆ ಅಂತಾರೆ, ಆ ವ್ಯವಸ್ಥೆ ಅಂತಾರೆ. ಕಾರ್ಯಕ್ರಮ ಮಾಡಬೇಕಂದ್ರೆ ಮುಂದಾಲೋಚನೆ ಇರಬೇಕು. ಯಾವ ಥರ ಏನು ಜನ ಎಷ್ಟು ಸೇರ್ತಾರೆ, ಅದಕ್ಕೆ ಯಾವ ಥರ ವ್ಯವಸ್ಥೆ ಮಾಡಬೇಕು ಏನು ಅನ್ನೋದು ಮೊದಲು ಮಾಡೋರಿಗೆ. ಆ ಪರಿಜ್ಞಾನ ಇಲ್ಲದ ಮೇಲೆ ಏನೇನೋ ಕಾರ್ಯಕ್ರಮಗಳು ಮಾಡಿದ್ರು. ನಮ್ಮಂಥ ತಂದೆ ತಾಯಿಗಳಿಗೆ ಈ ಥರ ದುಃಖ ನಾವು ಇನ್ನು ಜೀವನ ಪರ್ಯಂತ ಈ ದುಃಖನ ಮರೆಯೋಕ್ಕಾಗಲ್ಲ. ನಮ್ಮದೇ ಆದ ಮಗು ಕನಸುಗಳು ಇರ್ತದೆ, ನಮ್ಮದೇ ಆದ ಕನಸು ಇರ್ತದೆ. ಗಂಡು ಮಗು ಥರ ನಾವು ಸಾಕ್ಕೊಂಡಿದ್ವಿ. 2 ಹೆಣ್ಣು ಮಕ್ಕಳಿದ್ದು, ದೊಡ್ಡ ಮಗು. ತಂದೆ ತಾಯಿಗೆ ಅಚ್ಚುಮೆಚ್ಚು ಮಗಳು ಮಗನ ಥರನೇ ಇದ್ಲು. ಯಾವತ್ತೂ ನಮಗೇನು ಬೇಸರ ಮಾಡುವಂಥ ಸಂಗತಿ ಯಾವತ್ತೂ ಇರಲಿಲ್ಲ. ಈಗ ಆಲ್ರೆಡಿ ಕೆಲಸ ಸಿಕ್ತು, ಮುಂದೆ ಬೇರೆ ಕೋರ್ಸ್ ಮಾಡಿ ನಾವು ಒಂದು ಉನ್ನತ ಇದಕ್ಕೆ ಹೋಗಬೇಕು ಅಂತ ಆಯ್ತಿತ್ತು. ಈ ಥರ ಆಯ್ತಿದ್ದು. ಏನು ರೀಸೆಂಟಾಗಿ ಕೆಲಸಕ್ಕೆ ಹೋಗ್ತಾನೆ ಇದ್ದು. 2 ವರ್ಷ ಆಯಿತು BA ಆಗಿ. BA ಆಗಿ 2 ವರ್ಷ ಆದಮೇಲೆ ಅಪಾಯಿಂಟ್ಮೆಂಟು ಅಲ್ಲೇ ಆಯಿತು. ಆಮೇಲೆ ಹಿಂಗೆ ಕೆಲಸಕ್ಕೆ ಹೋಗ್ತಾಯಿದ್ದು. ಅಂತ್ಯ ಸಂಸ್ಕಾರ ನಮ್ಮ ಹುಟ್ಟೂರು ಬಡಮಾಕನಹಳ್ಳಿ, KGF ತಾಲೂಕು. ಅದೇ 1:30 ಒಳಗಡೆ ನಾವು ಕಾಲಕ್ಕೆ ಮೊದಲು ನಾವು ನಮ್ಮ ಸಂಪ್ರದಾಯ ಪ್ರಕಾರ ಅಂತ್ಯ ಸಂಸ್ಕಾರ.